Hi dear parents, ನಮಸ್ತೆ. ಸೊ ನೆಕ್ಸ್ಟ್ ಇದು ಕೂಡ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಪುನಃ ನಾನೊಂದು ವಿಡಿಯೋ ತೆಗೆಯೋದು. ಸೊ ಅದೇ ಇವತ್ತಿನ ಟಾಪಿಕಲ್ಲಿ ನಾನು ಜಸ್ಟ್ ಹೇಳೋದು, ನನ್ನ ಹತ್ರ ಜಾಸ್ತಿ ಆಲ್ಮೋಸ್ಟ್ ಥೆರಪಿಗೆ ಬರುವ ನನ್ನ ಹತ್ರ ಬರುವ ಎಲ್ಲ ಪ್ಯಾರೆಂಟ್ಸ್ನವರು ಕೇಳುವ ಒಂದು ಕಾಮನ್ ಕ್ವೆಶ್ಚನ್ನೇ, ಮೇಡಮ್ ಎಷ್ಟು ಹೊತ್ತು ನಾನು ಥೆರಪಿ ಅಟೆಂಡ್ ಮಾಡಬೇಕಾಗ್ತದೆ ಅಂತದ್ದು. ಆ್ಯಕ್ಚುಲಿ ಇದಕ್ಕೆ ಒಂದು ಆನ್ಸರ್ ಅಂದರೆ, ನಮ್ಮ ಮಗು ಸ್ವಲ್ಪ ಒಂದು ಆಲ್ಮೋಸ್ಟ್ ನಿಯರ್ ನಾರ್ಮಲ್, ಇಲ್ಲದ್ರೆ ಏಜ್ ಅಡಿಕ್ವೇಟ್ ಅಂದರೆ, ಈಗ ಮಗುವಿನ ವಯಸ್ಸು 5 ವರ್ಷ ಅಂದರೆ ನನ್ನ ಹತ್ರ ಬಂದು ಓಕೆ ನಾನು ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ ಆ ಮಗುವಿಂದು ಮಾತದು ಲೆವೆಲ್ ಬೀಳೋದು 1.5 ಇಲ್ಲದ್ರೆ 2 ವರ್ಷ ಮಗು ಎಷ್ಟು ಮಾತಾಡ್ತೇವೆ ಅಷ್ಟು ಮಾತ್ರ ಮಗುವಿನಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಕೇಸಸಲ್ಲಿ ಮಗು ಮಾತಾಡಲಿಕ್ಕೆ ಶುರುವಾಗಿ ಮಗುವಿನ ಮಾತು ಒಂದು ಸ್ವಲ್ಪ ಉದ್ದ ಇಲ್ಲದ್ರೆ ಒಂದು ನಿಯರ್ ನಾರ್ಮಲ್, ಇಲ್ಲದ್ರೆ ನಾವು ಕೆಲವು ಕೇಸಸಲ್ಲಿ ನಾವು ಏಜ್ ಅಡಿಕ್ವೇಟ್ ಅಂತ ಹೇಳ್ತೇವೆ. ಅಂದರೆ 5 ವರ್ಷ ಮಗುವಿನ ಮಾತು, 5 ವರ್ಷದ ಮಗುವಿಗೆ ಮಾತು ನಾವು ಚೆಕ್ ಮಾಡುವಾಗ 5 ವರ್ಷದ ಮಗು ಎಷ್ಟು ಮಾತಾಡ್ತೇವೆ ಅಷ್ಟು ಇರಬೇಕು. ಸೊ ಆ ಒಂದು ಲೆವೆಲ್ ಬಂದರೆ ಮತ್ತೆ ನಮಗೆ ಥೆರಪಿ ಕಂಪ್ಲೀಟ್ಲಿ ನಮಗೆ ಸ್ಟಾಪ್ ಮಾಡ್ಬೋದು. ಆದರೆ ಕೆಲವು ಕೇಸಸಲ್ಲಿ ಎಲ್ಲ ಲ್ಯಾಂಗ್ವೇಜ್ ಡಿಸಾರ್ಡರ್ಸ್, ಆಟಿಸಮ್ ಅಥವಾ ADHD, ಸೊ ಈ ಥರ ಜೆನೆಟಿಕ್ ಡಿಸಾರ್ಡರ್ಸಲ್ಲಿ ಬೈ ಬರ್ತ್ ಇರುವ ಸಮಸ್ಯೆಗಳಲ್ಲಿ ನಮಗೆ ಕರೆಕ್ಟ್ ಏಜ್ ಅಡಿಕ್ವೇಟ್ ಅಂತ ನಮಗೆ ಇದು ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಲ್ಯಾಂಗ್ವೇಜ್ ಅವರಲ್ಲಿ ಸ್ವಲ್ಪ ಒಂದು ಪ್ರಾಬ್ಲಮ್ಸ್ ಇಲ್ಲದ್ರೆ ಕಾಂಪ್ಲಿಕೇಶನ್ಸ್ ಇರ್ತದೆ ಅವರ ಲ್ಯಾಂಗ್ವೇಜ್ ಡೆವಲಪಲ್ಲಿ. ಸೊ ಆ ಕೇಸಸಲ್ಲಿ ಆಲ್ಮೋಸ್ಟ್ ಒಂದು ಮಗು ನಿಯರ್ ನಾರ್ಮಲ್ ಮಾತು ಅಂದರೆ ಓಕೆ, ಮಗುವಿನ ಅವಶ್ಯಕತೆಗಳೆಲ್ಲ ಈಗ ಹೇಳಲಿಕ್ಕೆ ಆಗ್ತದೆ, ಮಗುಗೆ ಏನು ಬೇಕು ಓಕೆ ಫೈನ್ ಅದೆಲ್ಲ ಹೇಳಲಿಕ್ಕೆ ಆಗ್ತದೆ. ಎಲ್ಲಿಯಾದರೂ ಬಿದ್ದಿದ್ರೆ ಆ ಒಂದು ಮೇನ್ ಇನ್ಸಿಡೆನ್ಸ್ ಎಲ್ಲ ಸ್ವಲ್ಪ ಒಂದು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಬೇರೆಯವರ ಜೊತೆ ಒಂದು ಫಂಕ್ಷನಲ್ ಕಮ್ಯುನಿಕೇಷನ್ ಹೇಗೂ ಸಿಕ್ಕುವ ತನಕ ಥೆರಪಿ ಅಟೆಂಡ್ ಮಾಡಲೇಬೇಕು. ಅದೇ ಆಟಿಸಮ್, ಅದೇ ಥರ ADHD ಆ ಕೇಸಸಲ್ಲಿ ಎಲ್ಲ ಥೆರಪಿ ಭಾಳ ಮುಖ್ಯ. ಅದು ಯಾವಾಗಲೂ ನೀವು ಥೆರಪಿಸ್ಟ್ನ ಜೊತೆ ಒಂದು ಟ್ರ್ಯಾಕಿಂಗ್ ಇರಬೇಕು. ಸೊ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಬರುವಾಗ ಮತ್ತು ಥೆರಪಿದು ಫ್ರೀಕ್ವೆನ್ಸಿ ನಿಮಗೆ ಕಡಿಮೆ ಮಾಡ್ಬೋದು. ಫ್ರೀಕ್ವೆನ್ಸಿ ಅಂದರೆ ಮೊದಲು ದಿನಾಲೂ ಥೆರಪಿ ಅಟೆಂಡ್ ಮಾಡ್ತಾ ಇದ್ದ, ಓಕೆ 2 ವರ್ಷ ಎಲ್ಲ ಕಂಟಿನ್ಯೂಸ್ ಥೆರಪಿ ಅಟೆಂಡ್ ಮಾಡ್ತಾ ಇದ್ದ, ಆದಮೇಲೆ ಮತ್ತೆ ಓಕೆ ವೀಕ್ಲಿ ಒಂದು 3 days ಅಟೆಂಡ್ ಮಾಡಲಿಕ್ಕೆ ಶುರುವಾಗಿದೆ, ಮತ್ತೆ ಮಗುವಿನಲ್ಲಿ ಇಂಪ್ರೂವ್ಮೆಂಟ್ ತುಂಬ ಕಾಣ್ತಿತ್ತು. ಆ ಕೇಸಸಲ್ಲಿ ವೀಕ್ಲಿ 2 days ಮಾಡ್ಬೋದು, ಮತ್ತೆ ವೀಕ್ಲಿ 1 ಸಲ, ಮತ್ತೆ 10 ದಿನದಲ್ಲಿ 1 ಸಲ ಒಂದು ಥೆರಪಿ ಹೋಮ್ ಪ್ಲ್ಯಾನ್ ಆಗಿ. ಸೊ ಆ ರೀತಿಯಲ್ಲಿ ನಮಗೆ ಥೆರಪಿದು ಫ್ರೀಕ್ವೆನ್ಸಿ ನಮಗೆ ಕಡಿಮೆ ಮಾಡಿ ಬರ್ಬೋದು. ಸೊ ಲ್ಯಾಂಗ್ವೇಜ್ ಡಿಸಾರ್ಡರ್ಸಲ್ಲಿ ಎಲ್ಲ ಯಾವಾಗಲೂ ಒಂದು ಒಳ್ಳೆಯ ಥೆರಪಿಸ್ಟ್ ಜೊತೆ ಒಂದು ಟ್ರ್ಯಾಕಿಂಗ್ ಇರಬೇಕು ಒಂದು. ಆದರೆ ಜಸ್ಟ್ ಡೆವಲಪ್ಮೆಂಟಲ್ ಡಿಲೇ, ಭಾಷೆ ಕನ್ಫ್ಯೂಷನ್ ಆದ್ರಿಂದ ಜಸ್ಟ್ ಡಿಲೇ ಬಂದದ್ದು, ಬೇರೆಯವರು ಮಾತಾಡಲಿಕ್ಕೆ ಇರಲಿಲ್ಲ, ಆ ಕೇಸಸಲ್ಲಿ ಎಲ್ಲ ಮಕ್ಕಳು ಏಜ್ ಅಡಿಕ್ವೇಟ್ ಬಂದಾದಮೇಲೆ ಮತ್ತೆ ಥೆರಪಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದು, ಮತ್ತು ಥೆರಪಿ ಅಟೆಂಡ್ ಮಾಡಬೇಕಂತ ಇಲ್ಲ. ಸೊ ಇದೇ ಪ್ಯಾರೆಂಟ್ಸ್ನವ್ರಿಗೆ ಏನಾದರೂ ಡೌಟ್ಸ್ ಎಲ್ಲ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.